ನಮಸ್ತೆ ಗುರುದೇವ. ಪ್ರಥಮದಲ್ಲಿ ಚೆನ್ನಮಲ್ಲೇಶ್ವರನ ಧ್ಯಾನಿಸಿಕೊಂಡು ಅಬ್ದುಲ್ ಕಲಾಂ ಕಾಲೇಜಿನ ಮೊದಲೇ ಪುರುಷಿ ವಿದ್ಯಾರ್ಥಿಗಳ ಸ್ವಾಗತ ಕಾರ್ಯಕ್ರಮ ಮಾಡ್ತಕ್ಕಂಥ ವೇದಿಕೆ ಮೇಲೆ ಆಶೀರ್ವಾಗಿರ್ತಕ್ಕಂಥ ಶಿವಾನಂದ್ ಅವರೇ, ಮಂತೇಶ್ ಪಾಟೀಲ್ ಅವರೇ, ಅವರು ಇಲ್ಲಿ ಪರಂಪರವಾಗಿ ಮಾತನಾಡ್ತಕ್ಕಂಥ ಪ್ರದೀಪ್ ಅವರೇ, ಸನ್ಮಾನ ಸ್ವೀಕಾರ ಮಾಡ್ತಕ್ಕಂಥ ಸರ್ವ ಸರ್ ಅವರೇ, ಯಾವತ್ತೂ ಮುದ್ದು ಮಕ್ಕಳೇ, ಇಲ್ಲಿ ತನಕ ತಾವೆಲ್ಲರೂ ಕೂಡ ಬಹಳಷ್ಟು ವಿಚಾರಧಾರೆಗಳನ್ನು ಕೇಳಿದ್ದೀವಿ. ಏನಾದರೂ ಸರಿ ಮೊದಲು ಮಾನವನ, ಓದಿ ಬ್ರಾಹ್ಮಣನಾಗೋ, ಕಾದ ಕ್ಷತ್ರಿಯನಾಗೋ, ಏನಾದರೂ ಸರಿ ಮೊದಲು ಮಾನವನ. ಯಾಕಂದ್ರೆ ಅಭ್ಯಾಸವನ್ನು ಮಾಡಬೇಕಾದಾಗ ನಾವು ಬರೀ ನೌಕರಿ ಸಲುವಾಗಿ ಅಭ್ಯಾಸ ಮಾಡಬಾರ್ದು. ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಇರ್ತಕ್ಕಂಥ ಚಾಣಾಕ್ಷತನವನ್ನು ಇವತ್ತು ನಾವು ಬದುಕಿನೊಳಗೆ ಬಳಸಿಕೊಂಡಾಗ ಆ ವ್ಯಕ್ತಿ ಸಮಾಜದೊಳಗೆ ಹೆಂಗೆ ಬದುಕದ, ಎಷ್ಟು ವರ್ಷ ಬದುಕಬಹುದು, 100 ವರ್ಷ ಬದುಕಬಹುದು. ಆದರೆ ಬದುಕಿನೊಳಗೆ ಬೆಲೆ ತರ್ತಕ್ಕಂಥ ಬದುಕಿದ್ದಿದ್ದೆ ಆದರೆ ಅವನು ಸಮಾಜದೊಳಗೆ ಪ್ರತಿಷ್ಠಿತ ವ್ಯಕ್ತಿ ಆಗ್ತಾನೆ. ಇಲ್ಲಿ ನಮ್ಮ ಶಿವಾನಂದ ಸರ್ ಅವರನ್ನು ಎಷ್ಟು ನೋಡೋದು ಕೂಡ ಕಡಿಮೆನೇ ಅದ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. ನನಗೆ ಮೊನ್ನೆ ಬಂದಾಗ ಹೇಳಿದ್ರೆ ಅವರು ಖುಷಿ ಆಯ್ತು, ಭಾಳ ಖುಷಿ ಆಯಿತು. ಟೋಟಲ್ 350 ಕೋಟಿ ಅದಾರ ಅಂತ ಹೇಳಿದ್ರು. ಕಾರಣ ಅವ್ರಲ್ಲಿರ್ತಕ್ಕಂಥ ಒಂದು ಶಕ್ತಿ, ಚಾಣಕ್ಯತನವನ್ನು ಮಕ್ಕಳನ್ನು ಭಾಳಷ್ಟು ಅಭ್ಯಾಸದೊಳಗೆ ಮುಂದೆ ತಂದು ಮಕ್ಕಳನ್ನು ಬೆಳೆಸ್ತಿದ್ದಾರೆ. ಹೇಳಿ ಕಾರಣ ಅಂದರೆ ಅವರು ವಿನಯವಂತರಾಗಿ, ಅಷ್ಟು ವಿದ್ಯೆ ಇದ್ರೂ ಕೂಡ ವಿನಯವಂತರಾಗಿ ಅವರಿಗೆ ಇವತ್ತು ಏನಾಗಲಿಕ್ಕಂತಂದ್ರೆ ಮೇಲೆ ಬೆಳೀತಕ್ಕಂಥ ಶಕ್ತಿ ಅವರಲ್ಲಿ ಬರ್ತಾ ಇದೆ. ಯಾಕಂದರೆ ಇವತ್ತು ನಾವು ಶಾಲೆಯನ್ನು ಕಲಿತು ಇವತ್ತು ಬಹುತೇಕ ಭಾಳಷ್ಟು ಮಂದಿ ಬನ್ನಿರ್ ಸರ್ ಹೇಳ್ದಂಗೆ ಸರ್ಟಿಫಿಕೇಟ್ ವಿದ್ಯೆ ಆಗಬಾರ್ದು, ಪರ್ಸೆಂಟೇಜ್ ತೆಗೆದು ಓದ್ಕೊಂತ ಹೋಗಿ. ಆದರೆ ವಿದ್ಯೆ ಜೊತೆಯೊಳಗೆ ವಿವೇಕ ಇತ್ತಂದರೆ ಆ ಬದುಕು ಸುಂದರವಾಗಿರ್ತಕ್ಕಂಥ ಬದುಕಾಗ್ತದೆ. ಬನ್ನಿ ಸರ್ ಅವ್ರ ಮಾತಿನ ಸುರುಳು ಮೇಳೆಯನ್ನೇ ಸುರಿಸ್ಬಿಟ್ರು ಇವತ್ತಿನ ದಿವಸ. ಈ ಮಾತುಗಳು ಕೇಳ್ಕೊಂಡ್ಬಿಟ್ರೆ ಸಾಕು, ನಿಮ್ಮೆಲ್ಲರ ಜೀವನ ಉದ್ಧಾರ ಆಗಿಬಿಡ್ತದೆ. ಮಾತುಗಳು ನೆನಪಿಡಬೇಕು. ನೆನಪಿಟ್ಕೊಂಡು ನೀವು ಅಭ್ಯಾಸ ಮಾಡಿ ಬರ್ತಕ್ಕಂಥ ಜೀವನದೊಳಗೆ ಫೇಸ್ ಮಾಡ್ತಕ್ಕಂಥ ಶಕ್ತಿ ನೀವು ಮಾತುಗಳಲ್ಲಿ ಅದ. ಅಂಥ ಮಾತುಗಳನ್ನು ಅವರೆಲ್ಲ ತಿಳಿಸಿಕೊಟ್ಟಿದ್ದಾರೆ. ವಿದ್ಯೆ ಜೊತೆಯೊಳಗೆ ನಮ್ಮಲ್ಲಿ ವಿನಯ ಬಂತು ಅಂದರೆ ಆ ವಿದ್ಯೆಗೆ ಕಬ್ಬಿಗೆ ಜೇನಿಟ್ಟಂಗೆ ಆಗ್ತದೆ. ಅಂಥ ಒಂದು ಸಂಸ್ಥೆ ಇವತ್ತು ಇಷ್ಟು ಬೆಳೀತದ ಅಂದಮೇಲೆ ನನಗೆ ಭಾಳ ಖುಷಿ ಅನ್ನಿಸ್ತದೆ. ಸಮಯ ಭಾಳಷ್ಟು ಆಗ್ಯದ, ಊಟದ ಸಮಯ ಆಗ್ಯದ, ಆದರೂ ಕೂಡ ನಾವೆಲ್ಲ ಕೂತ್ಕೊಂಡಿದ್ದೀರಿ. ಈ ಸಂಸ್ಥೆ ಇನ್ನೂ ಉತ್ತರೋತ್ತರವಾಗಿ ಬೆಳೀಬೇಕು. ಶಿವಾನಂದ ಸರ್ ಅವರ ಪರಿಶ್ರಮಕ್ಕೆ ತಕ್ಕ ಫಲವನ್ನು ಪರಮಾತ್ಮ ಕೊಡಲಿ. ಒಳ್ಳೆ ಕಟ್ಟಡದಲ್ಲಿ ಅವರ ಶಾಲೆ ನೋಡ್ಕೊಂಡು ಬರಲಿ ತಿಳ್ಕೊಂಡು ಹಾರೈಸಿ 2 ಮಾತಿಗೆ ಬರೋದು.